ಜೂನ್ 10ರಿಂದ 13ರವರೆಗೆ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ದಕ್ಷಿಣ ವಲಯದ ಖೇಲೋ ಇಂಡಿಯಾ ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ಮಹಿಳಾ ಉಶು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಉಶು ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ವೀರಣ್ಣ ಚರಂತಮಠ ತಿಳಿಸಿದ್ದಾರೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮಿನಿ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಭಾರತೀಯ ಉಶು ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕರ್ನಾಟಕ ಉಶು ಸಂಸ್ಥೆ ಮತ್ತು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಜಂಟಿಯಾಗಿ ಈ ಕ್ರೀಡಾಕೂಟನ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ, ಪಾಂಡಿಚೇರಿ ಸೇರಿದಂತೆ ಇತರ ದಕ್ಷಿಣ ರಾಜ್ಯಗಳಿಂದ ಸುಮಾರು 400 ಕ್ರೀಡಾಪಟುಗಳು ಆಗಮಿಸಲಿದ್ದಾರೆ. ವಿಜೇತ ಕ್ರೀಡಾಪಟುಗಳಿಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ನಗದು ಬಹುಮಾನವಾಗಿ 7,20,000 ರೂಪಾಯಿಗಳ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು. ಜೊತೆಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದೆಂದು ಚರಂತಿಮಠ ತಿಳಿಸಿದರು. ವಿಜೇತ ಕ್ರೀಡಾಪಟುಗಳಿಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರದಿಂದ ನಗದು ಬಹುಮಾನ 7,20,000 ರೂಪಾಯಿಗಳನ್ನು ನೇರವಾಗಿ ವಿಜೇತರಾದ ಕ್ರೀಡಾಪಟುಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದೆ. ಜೊತೆಗೆ ಪ್ರಶಸ್ತಿ ಪದಕ ಪತ್ರ ನೀಡಿ ಗೌರವಿಸಲಾಗುವುದು. 10ರಿಂದ 13ರವರೆಗೆ ಇಲ್ಲಿ ಕ್ರೀಡಾಕೂಟ, ದಕ್ಷಿಣ ಭಾರತ ಮಹಿಳಾ ಉಶು ಕ್ರೀಡಾಕೂಟ ನಡೀತದೆ. ಮುಂದೆ ಜೂನ್ 14ರಿಂದ 15 2 ದಿವಸ ಇಲ್ಲೇನು ಬಹರಿನ್ ದೇಶ ಯಾವುದದು, ಬುರುಣಿ ದೇಶದೊಳಗೆ ಸೆಪ್ಟೆಂಬರ್ದೊಳಗೆ ನಡೆಯುವಂಥ ಕ್ರೀಡಾಕೂಟದೊಳಗೆ ಆ ಕ್ಯಾಂಡಿಡೇಟ್ಗಳನ್ನು ಇಲ್ಲಿ ಆಯ್ಕೆ ಮಾಡುವಂಥದ್ದು ನಡೀತದೆ. ಇದು ಇಂಡಿಯಾದ ಟೀಮನ್ನು ಇಲ್ಲೇ ಆಯ್ಕೆ ಮಾಡ್ತೀವಿ ನಾವು. ಭಾರತ ದೇಶ NDA ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾ ಇದೆ. ಇಲ್ಲಿ ಬಾಗಲಕೋಟೆಯಲ್ಲಿ 5ನೇ ಬಾರಿಗೆ PC ಗದ್ದಿಗೌಡರನ್ನು ಆಯ್ಕೆ ಮಾಡಿದಂಥ ಎಲ್ಲ ಮತದಾರರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಅದರಲ್ಲಿ ಸುಮಾರು 16,900 ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಲೀಡಾಗಿದೆ. 2ನೇದ್ದು ಮುಧೋಳ. ಈ ರೀತಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡಾಗಿದೆ. ಒಂದೇ ಒಂದು ನರಗುಂದ ಕ್ಷೇತ್ರದಲ್ಲಿ 900 ಮೈನಸ್ ಆಗಿರುವಂಥದ್ದು ಬಿಟ್ಟರೆ ಸುಮಾರು 68,000ಕ್ಕಿಂತ ಹೆಚ್ಚು ಮತಗಳಿಂದ ನಮ್ಮ ಲೋಕಸಭಾ ಸದಸ್ಯರು ಇಲ್ಲಿ ಆಯ್ಕೆ ಆಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕ್ಷೇತ್ರದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹಾಗೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿನ್ನೆ NDA ಶಾಸಕಾಂಗ ಪಕ್ಷದ ಸಭೆ ನಡೀತು. ಅದರಲ್ಲಿ ಲೀಡರ್ ಅಂತವ್ರನ್ನ ಮೋದಿಯವ್ರನ್ನ ಆಯ್ಕೆ ಮಾಡಿದ್ರು. ರಾಷ್ಟ್ರಪತಿಗಳನ್ನು ಭೇಟಿಯಾದರು. ರಾಷ್ಟ್ರಪತಿಗಳು ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನ ಕೊಟ್ಟರು. ನಾಳೆ 7:15ಕ್ಕೆ ಪ್ರಮಾಣ ವಚನ ನಡೀತದೆ ಮತ್ತು ಎಲ್ಲ ನಾಯಕರು, NDA ಒಕ್ಕೂಟದ ಎಲ್ಲ ನಾಯಕರು ಒಟ್ಟು 293 ಸ್ಥಾನ ಅಲ್ಲದೇ ಸುಮಾರು 10 ಜನ ಪಕ್ಷೇತರರು ಕೂಡ ಸ್ವಯಂ ಪ್ರೇರಿತರಾಗಿ ನಾವು NDA ಜೊತೆಗೆ ಇರ್ತೀವಿ ಅನ್ನುವಂಥ ಪತ್ರವನ್ನು ನಿನ್ನೆ ಕೊಟ್ಟು 303 ಅಂಕಿಯನ್ನು ತಲುಪಿದೆ. ಸುಭದ್ರವಾದ ಸರ್ಕಾರವನ್ನು ಪ್ರಧಾನಮಂತ್ರಿಗಳು ಕೊಡ್ತಾರೆ. ನಿನ್ನೆ ಹೇಳಿದ್ದಾರೆ ಅವರು, ಸುಮಾರು 70 ನಿಮಿಷಗಳ ಭಾಷಣದಲ್ಲಿ ಇದು ಟ್ರೇಲರ್ ಇತ್ತು. ಇನ್ನು 5 ವರ್ಷ, ಇನ್ನೂ 10 ವರ್ಷ, ಮುಂದಿನ 10 ವರ್ಷದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಡೀ ದೇಶದ ಎಲ್ಲ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅನೇಕ ಬದಲಾವಣೆಗಳು ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ ಅಂಥೇಳಿ ನಾವು ನಿರೀಕ್ಷೆಯನ್ನು ಮಾಡ್ತಾಯಿದ್ವಿ.